ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ನಮ್ಮ ಫೋನ್ಪೇ ಆ್ಯಪಿನ UPI ಪಿನ್ನನ್ನು ಮರೆತು ಹೋದರೆ ಮತ್ತು ಬದಲಾವಣೆ ಮಾಡಿಕೊಳ್ಳಬೇಕಾದರೆ ಹೇಗೆ ನಮ್ಮ ಫೋನ್ಪೇ ಆ್ಯಪ್ ಮೂಲಕ ನಮ್ಮ UPI ಪಿನ್ನನ್ನು ಬದಲಾವಣೆ ಅಥವಾ ಚೇಂಜ್ ಮಾಡಿಕೊಳ್ಳುವುದು ಮತ್ತು ರೀಸೆಟ್ ಮಾಡಿಕೊಳ್ಳುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನಮಗೆ ಫೋನ್ಪೇನ UPI ಪಿನ್ ನೋಡ್ತಾ ಇದ್ರಲ್ಲ. ಈ UPI ಪಿನ್ನು ರೀಸೆಟ್ ಹೇಗೆ ಮಾಡಿಕೊಳ್ಳುವುದು ಮತ್ತು ಇದನ್ನು ನಮ್ಮ UPI ಪಿನ್ ಹೇಗೆ ಚೇಂಜ್, ಹಳೆಯದು ಅನ್ನು ತೆಗೆದು ಹೊಸದನ್ನು ಹೇಗೆ ಬದಲಾವಣೆ ಮಾಡಿಕೊಳ್ಳುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನಾವು ಮೊದಲನೇದಾಗಿ ನಮ್ಮ ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ನೋಡ್ಬೋದು ಈ ಥರ ನಮ್ಮ ಫೋನ್ಪೇ ಡೆಸ್ಕ್ಟಾಪ್ ಓಪನ್ ಆಗುತ್ತೆ. ಅದರಲ್ಲಿ ಇಲ್ಲಿ ಮೇಲ್ಗಡೆ ನಮ್ಮ ಪ್ರೊಫೈಲ್ ಇರುತ್ತಲ್ಲ, ಪ್ರೊಫೈಲನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಅಂತ ಕಾಣುತ್ತಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ QR ಕೋಡ್ಸ್ ಆ್ಯಂಡ್ UPI IDs ಅಂತ ಬರುತ್ತೆ. ನೆಕ್ಸ್ಟು ಮ್ಯಾನೇಜ್ ಪೇಮೆಂಟ್ಸ್ ಅಂತ ಬರುತ್ತಲ್ಲ ಫ್ರೆಂಡ್ಸ್, ನೋಡ್ಬೋದು ಇದರಲ್ಲಿ ನಮಗೆ ಸೆಕೆಂಡ್ ಆಪ್ಷನ್ಸ್ ಮ್ಯಾನೇಜ್ ಪೇಮೆಂಟ್ಸ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ UPI ಬ್ಯಾಂಕ್ ಅಕೌಂಟ್ಸ್ ಮತ್ತು ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ಸ್, UPI ಲೈಟು, ಆಟೋಪೇ ಈ ಥರ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ನಾವು ಮೊದಲನೇದಾಗಿ UPI ಬ್ಯಾಂಕ್ ಅಕೌಂಟ್ಸ್ ಅಂತಿದೆಯಲ್ಲ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಫೋನ್ಪೇಗೆ ನಮ್ಮ ಎಷ್ಟು ಬ್ಯಾಂಕ್ಗಳ ಅಕೌಂಟ್ ಲಿಂಕ್ ಇದೆ ಅಷ್ಟು ಬ್ಯಾಂಕ್ಗಳ ಡೀಟೇಲ್ಸ್ ಇಲ್ಲಿ ಕಾಣುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದೇ ಥರ ನಿಮಗೂ ಕೂಡ ನಿಮ್ಮ ಬ್ಯಾಂಕ್ಗಳ ಡೀಟೇಲ್ಸ್ ದೊರೆಯುತ್ತೆ. ಅದೇ ಥರ ನಿಮಗೆ ಯಾವ ಬ್ಯಾಂಕಿನ UPI ಪಿನ್ ರೀಸೆಟ್ ಮಾಡಿಕೊಳ್ಳಬೇಕು ಅಥವಾ ಚೇಂಜ್ ಮಾಡಿಕೊಳ್ಳಬೇಕು ಎನ್ನುವುದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನಾವಿವಾಗ ನಮ್ಮ ಯಾವುದೋ ಒಂದು ಬ್ಯಾಂಕಿನ UPI ಪಿನ್ನನ್ನು ಸೆಲೆಕ್ಟ್ ಮಾಡೋಣ. ಅದೇ ಥರ ನೋಡ್ಬೋದು ಇಲ್ಲಿ ಬ್ಯಾಂಕ್ ಅಕೌಂಟ್ ಮುಂದೆ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ನಾವಿವಾಗ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಈ ಥರ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ UPI ಪಿನ್ನಲ್ಲಿ ಇಲ್ಲಿ ಫಸ್ಟ್ ಒನ್ ಕಾಣ್ತಾ ಇದೆಯಲ್ಲ ರೀಸೆಟ್. ನಿಮಗೇನಾದರೂ UPI ಪಿನ್ ಮರೆತೆ ಹೋದರೆ ಇಲ್ಲಿ ರೀಸೆಟ್ ಅಂತಿದೆಯಲ್ಲ ಫ್ರೆಂಡ್ಸ್, ರೀಸೆಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ನಿಮ್ಮ UPI ಪಿನ್ನನ್ನು ರೀಸೆಟ್ ಮಾಡಿಕೊಳ್ಬೋದು. ಅದೇ ಥರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಅಥವಾ ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ನಂಬರ್ ಇಲ್ಲಾಂದರೆ ATM ಕಾರ್ಡ್ ಮೂಲಕ ATM ಕಾರ್ಡನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಟ್ಟರೆ ನಿಮಗೆ ಬ್ಯಾಂಕ್ ಕಡೆಯಿಂದ OTP ಬರುತ್ತೆ ಮತ್ತು ನಿಮಗೆ ಒಂದು ಪಿನ್ನನ್ನು ರೀಸೆಟ್ ಮಾಡಿಕೊಳ್ಬೋದು. ಅದೇ ಥರ ನಾವು ಇವಾಗ ನಮ್ಮ UPI ಪಿನ್ನನ್ನು ಬದಲಾವಣೆ ಮಾಡಬೇಕಾದ್ರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಆಪ್ಷನ್ ಚೇಂಜ್ ಅಂತಿದೆ ಫ್ರೆಂಡ್ಸ್, ನೋಡ್ಬೋದು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ ನಮ್ಮ ಹಳೆಯ UPI ಪಿನ್ನನ್ನು ಹಾಕಬೇಕಾಗುತ್ತೆ. ಅದೇ ಥರ ನಾವು ಇವಾಗ ನಮ್ಮ UPI ಪಿನ್ನನ್ನು ಹಾಕಬೇಕಾಗಿ ಕೇಳ್ತಾ ಇದೆ. ನಾವು ಹಳೆಯ UPI ಪಿನ್ನನ್ನು ಹಾಕೋಣ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾವು ನಮ್ಮ ಹಳೆಯ UPI ಪಿನ್ನನ್ನು ಹಾಕಿದ ಮೇಲೆ ನಮಗೆ ಹೊಸ UPI ಪಿನ್ ಕೇಳ್ತಾ ಇದೆ. ಅದೇ ಥರ ನೀವು ಕೂಡ ನಿಮಗೆ ಹಳೆಯ UPI ಪಿನ್ನನ್ನು ಬದಲಾವಣೆ ಅಥವಾ ಚೇಂಜ್ ಮಾಡಿಕೊಳ್ಬೇಕಾದ್ರೆ ಇದೇ ಥರ ನೀವು ಕೂಡ ನಿಮ್ಮ UPI ಪಿನ್ನನ್ನು ಫೋನ್ಪೇ ಮೂಲಕವೇ ನಿಮ್ಮ ಮೊಬೈಲ್ನಲ್ಲಿಯೇ ರೀಸೆಟ್ ಅಥವಾ ಚೇಂಜ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.